ನಾವು ಧರ್ಮದಿಂದ ನಡೆದರೆ ಆ ಧರ್ಮ ನಮ್ಮನ್ನು ಕಾಪಾಡುತ್ತೆ. ನಾನು ಎಂಬುದ ಬಿಟ್ಟು ನೀನೇ ಎಲ್ಲ ಎಂದೊಡೆ ಹರನು ಅರಸದಿರುವನೆ. ಪರಿಪರಿಯಾಗಿ ಪರಶಿವನ ಬೇಡಿದೊಡೆ ವರವ ನೀಡದಿರುವನೆ. ಅಂಧಕಾರವನ್ನು ಓಡಿಸಿ ಜ್ಞಾನ ಮತ್ತು ಮೋಕ್ಷವನ್ನು ನೀಡುವವನೇ ಶಿವ. ದಾನಂ ಶಿವಂ ದಾಸೋಹ ಶಿವ ಎಂಬ ನಾಣ್ಣುಡಿಯಂತೆ ಒಂದು ಅದ್ಭುತವಾದ ನೃತ್ಯ ರೂಪಕವನ್ನು ನಿಮ್ಮ ಮುಂದೆ ತೋರಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಮಕ್ಕಳು. ಅವರನ್ನು ತುಂಬು ಹೃದಯದಿಂದ ಚಪ್ಪಾಳೆ, ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಆಕಾಶವೇ ಆಕಾರ, ಭೂಮಿಯೇ ವಿಭೂತಿ, ಅಗ್ನಿಯೇ ತ್ರಿನೇತ್ರ, ವಾಯುವೇ ಚಲನ, ಜಲವೇ ಜಗವಾಳು ಮಂದಹಾಸ, ಪಂಚಭೂತಗಳಿಂದಾದ ಪ್ರಪಂಚೇಶ್ವರ, ವಿಧಾತ ವಿಶ್ವನಾಥ, ಭುವಿಯೊಳಗೆ ನಾಥನೇ ಶ್ರೀ ಮಂಜುನಾಥ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ, ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ, ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ. जगदीश सुधीश भवेश विभो परमेश परात्पर पूत पिता प्रणतं पतितं हत बुद्धिबलं जनधारण तारयतापितकम् गुणहीन सुदीन मलिन मतिं त्वयिवातरिदातरि चापरतिं तमसारक सावित वृत्तिमिमं जनधारण तारयतापितकम् जगदीश सुधीश भवेश विभो परमेश परात्पर पूत पिता प्रणतं पतितं हत बुद्धिबलं जनतारण तारयतापितकम् प्रणमामि नमामि नमामि भवं भव जन्म कृति प्रणिसूदनकम् प्रणमामि नमामि नमामि भवं भव जन्म कृति प्रणिसूदनकं गुणहीनमनन्तमिदं शरणं जनतारण तारयतापितकम् जनतारण तारयतापितकम् ಸ್ವಾಮಿ, ಮಹಾದೇವ, ಮಂಜುನಾಥ, ಏನು ವಿಪರೀತ? ಕಲಿಕಾಲ ಅಲ್ಲವೇ ದೇವಿ? ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಿಗಳು ಹುಚ್ಚಿಗೆದ್ದು ಅಧರ್ಮ ವಿಲಯ ತಾಂಡವವಾಡುತ್ತಾ ಇದೆ. ಭೂಲೋಕದಲ್ಲಿ ಯಾವಾಗ ಏನೇ ಸಮಸ್ಯೆ ಬಂದರೂ
ದೇವತೆಗಳು ಅವತಾರ ತಾಳಿ ಧರ್ಮರಕ್ಷಣೆ ಮಾಡೋದು ಸಹಜನೇ ಅಲ್ವೇ ಸ್ವಾಮಿ? ನೀವು ಹೀಗೆ ಮುಗುಳ್ನಗುತ್ತಾ ಚಿದ್ವಿಲಾಸದಲ್ಲಿದ್ದರೆ ಚಿತೆ ಏರ್ತಾ ಇರೋ ಧರ್ಮನ ಉದ್ಧರಿಸೋರು ಯಾರು? ಧರ್ಮೋ ರಕ್ಷತಿ ರಕ್ಷಿತಃ. ಈ ಒಂದು ಸೂತ್ರ ಅರ್ಥ ಮಾಡಿಕೊಂಡ ಮನುಷ್ಯನೇ ಮಹನೀಯನಾಗಿ ದೇವರಾಗಿ ಧರಣಿ ಮಂಡಲವನ್ನೆಲ್ಲ ಧರ್ಮಸ್ಥಳವನ್ನಾಗಿ ಮಾಡಬಲ್ಲ. ಮಾನವ ದೇವರಾಗಿ ಮಾರ್ಪಾಡಾಗೋದು ಅಂದ್ರೆ ಏನು ಸ್ವಾಮಿ? ಪರರಿಗೆ ಸಹಾಯ ಮಾಡುತ್ತಾ ಭಕ್ತಿ ಮಾರ್ಗವನ್ನು ತೋರಿಸೋ ಮನುಷ್ಯನೇ ದೇವರಾಗ್ತಾನೆ ದೇವಿ. ಅಂಥ ಮಾನವರು ಯಾರಿದ್ದಾರೆ ಸ್ವಾಮಿ? ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಅಖಂಡ ಧರ್ಮ ಜ್ಯೋತಿಗಳನ್ನ ಪ್ರಜ್ವಲಗೊಳಿಸೋ ಆ ಅಸಾಮಾನ್ಯ ಮಾನವ ಅಗೋ ಧರ್ಮೋ ರಕ್ಷತಿ ರಕ್ಷಿತಃ ರಕ್ಷಿತಃ ಧರ್ಮೋ ರಕ್ಷತಿ ರುದ್ರ ವೀರಭದ್ರ ಕೈಲಾಸದಲ್ಲೇ ನೀನು ಸುಭದ್ರ ನಿನ್ನ ನಂಬಿದ ಭಕ್ತನಿಲ್ಲಿ ಅಭದ್ರ ರುದ್ರ ಏ ವೀರಭದ್ರ, ಈ ಅಭದ್ರನ ಕೈಗೆ ಸಿಕ್ಕರೆ ನೀನು ಯಾವ ಕಂಡ ನಿನ್ನ ಮೂತಿ ಮುಸಿಡಿಯನ್ನ ಯಾರೋ ಎದ್ದೋರ್ ನಿನ್ನ ಅವರ ಬಾಯಿಗೆ ಹಾಕ್ತೀವಿ ಮಣ್ಣ ಯಾವ ಕಂಡ ನಿನ್ನ ಮೂತಿ ಮುಸಿಡಿಯನ್ನ ಯಾರೋ ಎದ್ದೋರ್ ನಿನ್ನ ಅವರ ಬಾಯಿಗೆ ಹಾಕ್ತೀವಿ ಮಣ್ಣ. ಕಳ್ಳ ಶಿವ ಮಳ್ಳ ಶಿವ ಸುಳ್ಳ ಶಿವ ಹುಂಬ ಶಿವ ಕಳ್ಳ ಶಿವ ಮಳ್ಳ ಶಿವ ಸುಳ್ಳ ಶಿವ ಹುಂಬ ಶಿವ. ಹೇ ಈಶ್ವರ ಅರ್ಧನಾರೀಶ್ವರ ಗಂಗಾಧರ ಗೌರೀವರ ಶ್ರೀ ಮಂಜುನಾಥ ನಮೋ. ಪ್ರಸಾದ ತರ್ತಾರೋ ವಾಸನೆ ಬರ್ತಾ ಇದೆ. ಈಗ ತಾನೇ ಮನೇಲಿ ಎಮ್ಮೆ ಮೇದಂಗ್ ಮೇದ್ ಬಂದಿಲ್ಲ ಲೇ. ಮನೇಲಿ ಮೆಕ್ಕಿ ಗುಡಿಗೆ ಬರ್ಬೇಕು, ಗುಡಿಲ್ ಮೆಕ್ಕಿ ಮನೆಗೆ ಹೋಗ್ಬೇಕು, ಅದೇ ತಾನ ನಮ್ ಕೆಲಸ. ಅಯ್ಯ 10 ದಿವಸದಿಂದ ಊಟ ಮಾಡಿಲ್ಲ, ಪ್ರಸಾದ ಕೊಡಿ. ಯಾವನ ಮೇಲ್ ಕಿತ್ಕೊಳ್ಳೋ ಇದ್ದಾನೆ, ತೊಡ್ರ ಇವನ್ನ. ಏನಾಯ್ತು? 10 ದಿವಸದಿಂದ ಊಟ ಮಾಡಿಲ್ಲ, ಪ್ರಸಾದ ಕೊಡಿ ಅಂದ್ರೆ ತೊಳ್ಬಿಟ್ರು. ಹೊರಗಡೆ ಒಬ್ಬ ಹೊಟ್ಟೆಗೆ ಇಟ್ಟಿಲ್ದು ಸಾಯ್ತಾ ಇದ್ದಾನಯ್ಯ. ಸಾಯ್ಲಿ ಬಿಡು, ಭೂಮಿಗೆ ಸ್ವಲ್ಪ ಭಾರನಾದ್ರೂ ಕಮ್ಮಿ ಆಗುತ್ತೆ. ಸ್ವಾಮಿಗೆ ಇನ್ನೂ ನೈವೇದ್ಯ ಮಾಡಿಲ್ಲಪ್ಪ. ನೀನ್ ಮಾಡೋ ನೈವೇದ್ಯನ ತಿರುತ್ತೇನೆ. ಗುಡ್ಕಲು 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 ಗುಡ್ಕಲು. ಏನ್ ಸ್ವಾಮಿ ಮುಗುಳ್ನಗಿಲಿ ಮುಳುಗೆ ಇಡ್ತಾ ಇದ್ದೀರಾ? ಅವನ್ ನಿಮ್ಮನ್ನ ಕಲ್ಲು ಬಂಡೆ ಅಂತಿದ್ದಾನೆ. ಹೌದೌದು. ಎಷ್ಟು ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ. ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿದ್ದು. ಸ್ವಾಮಿ ಹೌದು ದೇವಿ, ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ. ಮಂಜು, ಯಾಕೋ ಏನಾಯ್ತು? ಮಂಜು ಮಂಜು ಮಂಜು, ಏನೋ ಇದು? ನಿನ್ನೆ ನೀನ್ ಮನೆ ಬಿಟ್ಟು ಹೋದವನು ಇವತ್ತು ಮನೆಗ್ ಬರ್ತಾ ಇದೀಯ. ಎಲ್ಲಿ ಹೋದ್ಯೋ ಏನಾದ್ಯೋ ಅಂತ ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ನಿನ್ನೆನಾ? ಏನು ಮನೆ ಹೇಳ್ತಾ ಇರೋದು? ಸ್ವಲ್ಪ ಹೊತ್ತಿಗೆ ಮುಂಚೆ ನೀನು ಅಪ್ಪ ಸಿದ್ದು 3 ಜನ ಬಂದು ಹತ್ರ ಮಾತಾಡ್ಕೊಂಡು ಹೋದ್ರಿ. ಅವರೆಲ್ಲೋ ಬಂದ್ ಮಾತಾಡಿದ್ರು. ನಿನ್ನೆಯಿಂದ ಅವ್ರ ಮನೆ ಬಿಟ್ಟೆ ಕದಲಿಲ್ಲ. ಹಾಗಾದ್ರೆ ನಿನ್ನೆ ಬಂದಾಗೆ ಇದು ಒಂದು ಕನಸ? ನಿಮ್ಮ ರೂಪದಲ್ಲಿ ಬಂದು ನನಗೆ ಉಪದೇಶ ಮಾಡಿದ್ದು
ನಾನ್ ಹೇಳ್ತೀನಿಪ್ಪ, ಎಲ್ಲರ ರೂಪದಲ್ಲಿ ಬಂದಿದ್ದು ಈ ಸ್ವಾಮಿನೇ, ಶ್ರೀ ಮಂಜುನಾಥ ಸ್ವಾಮಿ. ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ತಂದೆಯಿಲ್ಲದೋನೆ ಎಂದೇ ತಂದೆಯಾಗಿ ನೀನು ಬಂದೆ. ನಾನು ಅನ್ನೋ ಅಹಂಕಾರ ಸುಟ್ಟು ಭಸ್ಮ ಮಾಡಿದೋನೆ. ಮಂಜನ್ನು ದೀಪ ಮಾಡಿ ಹೊಸ ಜನ್ಮವನ್ನೇ ತಂದೆ. ಅರಿವಿಗೇನೆ ಗುರುವಾದ ಗುರುಗಳ ಗುರು ಇವನೇ. ಸತ್ಯವೂ ನಿತ್ಯವೂ ಒಬ್ಬನೇ, ಧರ್ಮವೂ ದೈವವೂ ಒಬ್ಬನೇ, ಶಿವನೊಬ್ಬನೇ. ಮಂಜುನಾಥಾಯ ನಮಃ. ಮಂಜುನಾಥಾಯ ನಮಃ. ನಿಮ್ಮಂತ ಮಹಾನ್ ವ್ಯಕ್ತಿಯೇ ಅದೃಶ್ಯವಾಗುವ ದೃಶ್ಯವನ್ನು ತೋರಿಸಿದೆ ಆ ಗ್ರಂಥ. ಅಂದರೆ ಈ ದಿನ ಸೂರ್ಯಾಸ್ತವಾಗುತ್ತಿದ್ದಂತೆ ತಾವು ನಮ್ಮನ್ನೆಲ್ಲ ಆಗಲಿ. ಆ ಮೃತ್ಯು ದೇವತೆ ನನ್ನ ತನ್ನ ಮಡ್ಲ ಬಳಸ್ಕೊಳ್ಳೋ ಶುಭ ದಿನ ಇವತ್ತಿನ ಜೀವನದಲ್ಲಿ ಒಂದೇ ಒಂದು ಸರಿ ಬರೋ ಹಬ್ಬ ಮೃತ್ಯು. ಅದು ಎಲ್ರಿಗೂ ಹೇಳ್ದೆ ಬರುತ್ತೆ, ನನಗೆ ಹೇಳಿ ಬರ್ತಾ ಇದೆ. ಈ ಅದ್ಭುತವಾದ ಹಬ್ಬನ ನಾನು ಕೋಟಿಲಿಂಗ ಕ್ಷೇತ್ರದಲ್ಲಿ ಆಚರಿಸಬೇಕು. ನಾನು ಬರ್ತೀನಿ. ಎಲ್ಲ ಬಂಧಗಳಿಂದ ಮುಕ್ತನಾಗಿದ್ದೀನಿ. ಯಮಧರ್ಮರಾಜ, ನಿನ್ನ ಕಾರ್ಯವನ್ನು ನಿರ್ವಹಿಸು. ನಾನು ಸಿದ್ಧನಾಗಿದ್ದೀನಿ. ಬಾಳೆಲೆಯಲಿ ಪ್ರಾಣ ಬಡಿಸಿದೆ, ಉಣಬಾರ ಜವರಾಯ. ಶಿವ ಕನುವಿನ ಮನೆಗೆ ಬಾತಿಥಿ ಬಾತಿಥಿ ಬಾತಿಥಿ, ಕನುವಿನ ಮನೆಗೆ ಬಾತಿಥಿ 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 ಬಾತಿಥಿ.
ಪಾರ್ವತಿ ಹೃದಯ ಹರ ಹರ ನನ್ನ ಪ್ರಾಣ ಹರಣ ಮಾಡೋದಕ್ಕೆ ಆ ಕಾಲ ಯಮ ಬರ್ತಾನೆ ಅಂದ್ಕೊಂಡಿದ್ದೆ. ಕಾಲ ಸ್ವರೂಪಿಯಾದ ನೀನೇ ಬರ್ತೀಯ ಅಂತ ನನ್ನ ಕನಸಿನಲ್ಲೂ ನೆನೆಸಿರ್ಲಿಲ್ಲ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ನಿನ್ನ ಪ್ರಾಣ ತೆಗೆಯೋಕೆ ಬಂದಿದ್ದೀನಿ ಅಂತ ತಿಳಿದಿದ್ರು ಸಹ ಇಷ್ಟು ಸಹನೆಯಿಂದ ಆಹ್ವಾನಿಸ್ತಿದೆಯಲ್ಲ, ನಿನಗೆ ಮರಣ ಅಂದ್ರೆ ಭಯ ಇಲ್ವಾ? ಇಲ್ಲ. ಮತ್ತೆ ಭಾವಭಯಹರನಾದ ನನಗೇಕಿಷ್ಟು ಭಯ ಆಗ್ತಾ ಇದೆ? ಅದು ಭಯ ಅಲ್ಲ ಮೃತ್ಯುಂಜಯ. ನನ್ನ ಮೇಲೆ ಕರುಣೆ ತೋರ್ಸಕ್ಕೆ ಗಂಗೆ ಹಾಗೆ ಉಕ್ಕಿ ಹರಿದ್ರು ಅಭಯ. ಭಯವೋ ಅಭಯವೋ ನನಗೆ ಅರ್ಥ ಆಗ್ತಾ ಇಲ್ಲ. ಯಾವುದೇನೇ ಆದರೂ ಲಯಕಾರಕನಾಗಿ ನನ್ನ ಧರ್ಮನ ನೆರವೇರಿಸೋಕೆ ಗುಂಡಿಗೆಯನ್ನು ಕಲ್ಲು ಮಾಡ್ಕೊಂಡು ಬಂದಿದ್ದೀನಿ. ಈ ಮಹಾದೇವನ ಚರಿತ್ರೆಯಲ್ಲಿ ಮಾಸದಿರೋ ಬರೆಗಳು 2 ವಿಷ ಕುಡಿದ ಸಮಯ ಕಂಠದಲ್ಲಿ ಬಿದ್ದಿದ್ದು 1 ಬರೆ. ಈಗ ಪ್ರಿಯ ಭಕ್ತನ ಸಂಹರಿಸೋಕೆ ಬಂದಿರೋದು ಗುಂಡಿಗೆ ಮೇಲೆ ಬಿದ್ದ 2ನೇ ಬರೆ. ನೀನೇ ಇಲ್ಲ ಅಂತಿದ್ದ ನನಗೆ, ನೀನೇ ಎಲ್ಲ ನೊಳ್ಳೆ ಗಂಟೆ ಹಾಕದೆ. ಈಗ ನೀನೇ ಆ ಗಂಟೆ ಬಿಡಿಸ್ತಾ ಇದೆಯಾ? ಅಣ್ಣ ತಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಅನ್ನೋ ಎಷ್ಟೋ ಬಂಧಗಳಲ್ಲಿ ಜೀವಿನ ಸಿಕ್ಕಾಕಿಸ್ತೀಯ. ಆ ಸಿಕ್ಕುಗಳನ್ನ ಮೃತ್ಯು ಅನ್ನೋ ಒಂದು ಚಿಕ್ಕ ಸ್ಪರ್ಶದಿಂದ ತಟ್ಟಂತ ಬಿಡಿಸ್ಬಿಡ್ತೀಯ. ನಿನಗೆ ನೀನೇ ಸಾಟಿಲಿಲ್ಲ ಅಮಯ. ಓಂ ನಮಃ ಶಿವಾಯ. ಬಿಡೋಲ್ಲ, ನನ್ನ ಉಸಿರಿರೋವರೆಗೂ ಅವ್ರನ್ನ ಹೊಸ ದಾಟ ಕಥೆ ಇದೆ ಅಂದ್ರೆ ಮೃತ್ಯು ಧರ್ಮಕ್ಕೆ ಅಡ್ಡ ಬರ್ಬೇಕು ಅನ್ಕೋತಿದ್ಯಾ? ಇಲ್ಲ ಸ್ವಾಮಿ, ನಿಮ್ಮ ಧರ್ಮಕ್ಕೆ ಅಡ್ಡ ಬರೋದು ಧರ್ಮ ಅಲ್ಲ ಅಂತ ನನ್ನ ಮಗು ತೀರ್ಕೊಂಡಾಗ್ಲೇ ಅವ್ರು ನನಗೆ ಹೇಳಿದ್ದಾರೆ. ಅವ್ರ ಜೊತೆ ನನ್ನೂ ಕರ್ಕೊಂಡು ಹೋಗಿ. ಅದು ನನ್ನ ಕೈಲಿಲ್ವಲ್ಲ. ಯಾಕಿಲ್ಲ ಸ್ವಾಮಿ? ಈ ಭಕ್ತರ ಕೋರಿಕೆನೇ ಈಡೇರಿಸು ಸ್ವಾಮಿ. ಪುಣ್ಯ ದಂಪತಿಗಳೇ, ನಿಮ್ಮ ಅನನ್ಯವಾದ ಭಕ್ತಿ ಭಾವಗಳಿಂದ ಈ ಅರ್ಧನಾರೀಶ್ವರನನ್ನೇ ಬಂಧಿಸಿಬಿಟ್ವಿ. ಪ್ರಜೆಗಳೆಲ್ಲ ನಿಮ್ಮ ಹಾಗೆ ಮೃತ್ಯುವಿಗೆ ಭಯಪಡದೆ ಧರ್ಮದಿಂದ ನಡೆದುಕೊಂಡರೆ ಈ ಪ್ರಪಂಚವೇ ಒಂದು ಧರ್ಮಸ್ಥಳವಾಗಿ ಪ್ರಕಾಶಗೊಳ್ಳುತ್ತೆ. ಅಸ್ತು. ಶ್ರೀಮನ್ಮಹಾಮಂಜುನಾಥ